2024ರ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆ ನಡೆಸಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಚುನಾವಣಾ ನೀತಿ ಸಂಹಿತೆಯ ಪಾಲನೆಗೆ ಅಗತ್ಯ ತುರ್ತು ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಪಿಎನ್ ರವೀಂದ್ರ ತಿಳಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಶನಿವಾರ ಲೋಕಸಭಾ ಚುನಾವಣಾ ನೀತಿ ಸಂಹಿತೆ ಜಾರಿ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆ ವ್ಯಾಪ್ತಿಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಬರಲಿದ್ದು, ಈ ಕ್ಷೇತ್ರಗಳಿಂದ ಪ್ರಸ್ತುತ ಒಟ್ಟು 19.66 ಲಕ್ಷ ಮತದಾರರಿದ್ದು, ಈ ಪೈಕಿ 9.76 ಲಕ್ಷ ಪುರುಷರು, 9.89 ಲಕ್ಷ ಮಹಿಳೆಯರು ಹಾಗೂ 262 ತೃತೀಯ ಲಿಂಗ ಮತದಾರರಿದ್ದಾರೆ. ಅವರೆಲ್ಲರಿಗೂ ಚುನಾವಣಾ ಗುರುತಿನ ಚೀಟಿ ವಿತರಿಸಲಾಗಿದೆ. ಅಲ್ಲದೆ ಮಾರ್ಚ್ 25ರೊಳಗೆ ಮತದಾರರ ಪಟ್ಟಿಗೆ ಸೇರ್ಪಡೆಯಾಗಲು ನೋಂದಣಿಯಾಗುವ ಮತದಾರರಿಗೂ ಮತದಾನಕ್ಕೆ ಅವಕಾಶವಿರುತ್ತದೆ ಎಂದು ಮಾಹಿತಿ ನೀಡಿದರು. ಕ್ಷೇತ್ರದಲ್ಲಿ 85 ವರ್ಷಕ್ಕೂ ಮೇಲ್ಪಟ್ಟ 18,809 ಮತದಾರರು ಹಾಗೂ ವಿಕಲಚೇತನ 26,559 ಮತದಾರರಿದ್ದು, ಅವರೆಲ್ಲರ ಮಾಹಿತಿಯನ್ನು ಪಡೆದು ಇಚ್ಛಿಸಿದವರಿಗೆ ಮನೆ ಮತದಾನಕ್ಕೂ ಅವಕಾಶ ಕಲ್ಪಿಸಲಾಗುವುದು. ಮತದಾನ ಮಾಡಲು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರುವ ಮತಗಟ್ಟೆಗಳನ್ನು ಸಿದ್ಧಪಡಿಸಿಕೊಂಡು ಮೂಲ ಸೌಕರ್ಯಗಳನ್ನು ಒದಗಿಸಲಾಗಿದೆ. ಈ ಪೈಕಿ 44 ಅತಿ ಸೂಕ್ಷ್ಮ ಹಾಗೂ 382 ಸೂಕ್ಷ್ಮ ಮತಗಟ್ಟೆಗಳನ್ನು ಗುರುತಿಸಲಾಗಿದೆ. 2,326 ಮತಗಟ್ಟೆಗಳ ಪೈಕಿ 50% ಮತಗಟ್ಟೆಗಳಲ್ಲಿ ವೆಬ್ಕಾಸ್ಟಿಂಗ್ ಸೌಲಭ್ಯವನ್ನು ಮಾಡಲಾಗುತ್ತದೆ ಎಂದು ತಿಳಿಸಿದರು. ಚುನಾವಣಾ ಕರ್ತವ್ಯಗಳಿಗೆ ಯಾವುದೇ ಅಡೆತಡೆಯಾಗದಂತೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನು ತರಬೇತಿ ನೀಡಿ ನಿಯೋಜಿಸಲಾಗಿದೆ. ಪ್ರಸ್ತುತ ಒಟ್ಟು 14,880 ಸಿಬ್ಬಂದಿಯನ್ನು ನಿಯೋಜಿಸಿದ್ದು, ಈ ಪೈಕಿ 196 ಸೆಕ್ಟರ್ ಅಧಿಕಾರಿಗಳು, ತಲಾ 2,557 ಪಿಆರ್ಒಗಳು, ಎಪಿಆರ್ಒ, ಪಿಒ1, ಪಿಒ2 ಹಾಗೂ ಡಿ ಗ್ರೂಪ್ ಸಿಬ್ಬಂದಿಯನ್ನು ಮೀಸಲಿಡಿಸಲಾಗಿದೆ. ಅಗತ್ಯಕ್ಕೆ ತಕ್ಕಷ್ಟು ವಿದ್ಯುನ್ಮಾನ ಮತಯಂತ್ರಗಳನ್ನು ಸಿದ್ಧಪಡಿಸಿಕೊಳ್ಳಲಾಗಿದೆ ಎಂದರು. ಚುನಾವಣಾ ಸಂದರ್ಭದಲ್ಲಿ ಯಾವುದೇ ಅಭ್ಯರ್ಥಿಗಳು ಮತದಾರರಿಗೆ ಆಮಿಷ ಒಡ್ಡುವ ವಸ್ತುಗಳನ್ನು ವಿತರಿಸುವುದು ಕಂಡುಬಂದಲ್ಲಿ ಕೂಡಲೇ ಸಾರ್ವಜನಿಕರು ಸಿ-ವಿಜಿಲ್ ಆಪ್ ಮೂಲಕ ದೂರು ಸಲ್ಲಿಸಿದರೆ 100 ನಿಮಿಷಗಳ ಒಳಗಡೆ ಕ್ರಮ ವಹಿಸಲಾಗುವುದು. ಅಲ್ಲದೆ ಚುನಾವಣೆಗೆ ಸಂಬಂಧಿಸಿದ ಮಾಹಿತಿ ಹಾಗೂ ಮತದಾರರ ನೋಂದಣಿಗೆ ಸಂಬಂಧಿಸಿದಂತೆ ವೋಟರ್ ಹೆಲ್ಪ್ಲೈನ್ ಮೂಲಕ ಸಂಪರ್ಕಿಸಬಹುದು. ಜೊತೆಗೆ ಟೋಲ್ ಫ್ರೀ ನಂಬರ್ 1950 ಕರೆ ಮಾಡಿ ತಿಳಿಸಬಹುದು ಎಂದರು. ಚುನಾವಣೆಗೆ ಸಂಬಂಧಿಸಿ ಸಭೆ ಸಮಾರಂಭ, ಮೆರವಣಿಗೆಗೆ ಇನ್ನಿತರ ಅನುಮತಿಗೆ ಏಕಗವಾಕ್ಷಿ ಪದ್ಧತಿ ಮೂಲಕ ಕ್ರಮ ವಹಿಸಲಾಗಿದ್ದು, ಸುವಿಧಾ ಆಪ್ ಮುಖಾಂತರ ಅನುಮತಿಗೆ ಅರ್ಜಿ ಸಲ್ಲಿಸಬಹುದು. ವಿಶೇಷ ಚೇತನರು ಮನೆ ಮತದಾನಕ್ಕಾಗಿ ಸಕ್ಷಮ್ ಆಪ್ ಮೂಲಕ ನೋಂದಣಿಯಾಗಬಹುದು ಎಂದು ತಿಳಿಸಿದರು. ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಟ್ಟು 37 ಚೆಕ್ಪೋಸ್ಟ್ಗಳನ್ನು ತೆರೆಯಲಾಗಿದ್ದು, ಅಕ್ರಮ ಹಣ, ಮದ್ಯ, ಬಹುಮಾನ ನೀಡುವ ವಸ್ತುಗಳು ಸೇರಿದಂತೆ ಎಲ್ಲ ಅಕ್ರಮ ಸಾಗಾಟವನ್ನು ತಡೆಗಟ್ಟಲು ಇಂದಿನಿಂದಲೇ ಚೆಕ್ಪೋಸ್ಟ್ಗಳು ಕಾರ್ಯನಿರ್ವಹಿಸುವಂತೆ ಸೂಚಿಸಲಾಗಿದೆ. ಎಲ್ಲ ಚೆಕ್ಪೋಸ್ಟ್ಗಳಿಗೆ 3 ಪಾಳಿಗಳಲ್ಲಿ ಅಧಿಕಾರಿಗಳನ್ನು ಮತ್ತು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಈ ಎಲ್ಲ ಕಾರ್ಯಗಳನ್ನು ನಿಗಾ ಇಡಲು ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗುತ್ತಿದೆ ಎಂದರು. ಮಾದರಿ ನೀತಿ ಸಂಹಿತೆ ಈ ತಕ್ಷಣದಿಂದ ಕ್ಷೇತ್ರದಾದ್ಯಂತ ಜಾರಿಯಲ್ಲಿರುತ್ತದೆ. 24 ಗಂಟೆಯೊಳಗೆ ಸರ್ಕಾರಿ ಅಧೀನದಲ್ಲಿರುವ ಸರ್ಕಾರಿ ಕಟ್ಟಡಗಳಲ್ಲಿ, 48 ಗಂಟೆಯೊಳಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಹಾಗೂ 72 ಗಂಟೆಗಳೊಳಗೆ ಖಾಸಗಿ ಸ್ಥಳಗಳಲ್ಲಿರುವ ಎಲ್ಲ ಜಾಹೀರಾತು, ಭಿತ್ತಿಚಿತ್ರಗಳು, ಬಂಟಿಂಗ್, ಬ್ಯಾನರ್, ಪೋಸ್ಟರ್ಗಳನ್ನು ತೆರವುಗೊಳಿಸಬೇಕು. 24 ಗಂಟೆಯೊಳಗೆ ಸರ್ಕಾರಿ ಕಚೇರಿಗಳ ಸಾಮಾಜಿಕ ಜಾಲತಾಣಗಳಲ್ಲಿರುವ ಎಲ್ಲ ಜನಪ್ರತಿನಿಧಿಗಳ ವಿವರ ಮತ್ತು ರಾಜಕೀಯ ವ್ಯಕ್ತಿಗಳ ಭಾವಚಿತ್ರಗಳನ್ನು ತೆರವುಗೊಳಿಸಲು ಕ್ರಮ ವಹಿಸಲು ಈಗಾಗಲೇ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು. ಅಧಿಸೂಚನೆ ಹೊರಡಿಸುವ ದಿನಾಂಕ ಮಾರ್ಚ್ 28, ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಏಪ್ರಿಲ್ 4, ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಏಪ್ರಿಲ್ 5, ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಏಪ್ರಿಲ್ 8 ಮತ್ತು ಮತದಾನ ನಡೆಯುವ ದಿನಾಂಕ ಏಪ್ರಿಲ್ 26, ಮತ ಎಣಿಕೆ ದಿನಾಂಕ ಜೂನ್ 4 ಹಾಗೂ ಚುನಾವಣೆ ಮುಕ್ತಾಯಗೊಳ್ಳುವ ದಿನಾಂಕ ಜೂನ್ 6 ಆಗಿರುತ್ತದೆ. ಒಟ್ಟಾರೆ ಮುಕ್ತ, ನ್ಯಾಯಸಮ್ಮತ, ಪಾರದರ್ಶಕ ಚುನಾವಣೆ ನಡೆಸಲು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಮಸ್ತ ನಾಗರಿಕರು ಮಾದರಿ ನೀತಿ ಸಂಹಿತೆ ಪಾಲಿಸುವ ಮೂಲಕ ಸಹಕರಿಸಬೇಕು ಎಂದು ಮನವಿ ಮಾಡಿದರು. ನಾನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣಾಧಿಕಾರಿಯಾಗಿ ಈ ಕೆಲಸವನ್ನು ಮಾಡ್ತಾ ಇದ್ದೀನಿ. ಈ ಒಂದು ಸಂದರ್ಭದಲ್ಲಿ ಇವತ್ತಿನ ದಿನ ಭಾರತೀಯ ಚುನಾವಣಾ ಆಯೋಗ ಇವತ್ತು ಒಂದು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂಥ ಒಂದು
ಏನು ನೋಟಿಫಿಕೇಷನನ್ನು ಮಾಡ್ತಕ್ಕಂಥದ್ದಿದೆ, ಚುನಾವಣೆ ನಡೆಯುವ ದಿನಾಂಕಗಳನ್ನು ಇವತ್ತು ಪ್ರಕಟಿಸಿದೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ನಾವು ಕೂಡ ಇವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಒಂದು ಮಾಹಿತಿಯನ್ನು ತಮ್ಮ ಜೊತೆಯಲ್ಲಿ ನಾನು ಹಂಚ್ಕೊಳ್ತಾ ಇದ್ದೀನಿ. ನಾವು ಅಧಿಸೂಚನೆಯನ್ನು ಹೊರಡಿಸುವ ದಿನಾಂಕ 28/3/2024 ಗುರುವಾರದಂದು ಅಧಿಸೂಚನೆಯನ್ನು ನಾವು ಹೊರಡಿಸ್ತಾ ಇದ್ದೀವಿ. ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ 4/4/2024 ಗುರುವಾರ. ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 5/4/2024 ಶುಕ್ರವಾರ. ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 8/4/2024 ಸೋಮವಾರ. ಮತದಾನವನ್ನು ನಡೆಸಬೇಕಾದಂಥ ದಿನಾಂಕ 26/4/2024 ಶುಕ್ರವಾರ. ಮತಗಳ ಎಣಿಕೆ ದಿನಾಂಕ ಮತ್ತು ದಿನ 4 ಜೂನ್ 2024 ಮಂಗಳವಾರ ಬರುತ್ತೆ. ಚುನಾವಣೆಯನ್ನು ನಾವು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಯಾವುದಾಗಿರುತ್ತೆ ಅಂದರೆ 6/6/2024 ಆಗಿರುತ್ತೆ. ಹಾಗಾಗಿ ಈ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಚುನಾವಣಾಧಿಕಾರಿಯಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಮತ್ತು ರಿಟರ್ನಿಂಗ್ ಆಫೀಸರ್ ಆಗಿ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಚುನಾವಣಾಧಿಕಾರಿಗಳ ಕಚೇರಿ ಜಿಲ್ಲಾಡಳಿತ ಭವನದ ಮೊದಲನೇ ಮಹಡಿಯಲ್ಲಿರ್ತಕ್ಕಂಥ FA04 ಎಂಬತಕ್ಕಂಥ ಈ ಕೊಠಡಿಯಲ್ಲಿ ನಾವು ಚುನಾವಣಾಧಿಕಾರಿಗಳ ಕಚೇರಿಯನ್ನು ನಾವು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಹಾಗಾಗಿ ನಾಮಪತ್ರಗಳನ್ನು ಆ್ಯಸ್ ಪರ್ ಶೆಡ್ಯೂಲ್ ಏನಿದೆ ಆ ದಿನಾಂಕಗಳನ್ನು ನನಗೀಗ ಏನು ಪ್ರಕಟಿಸಿದ್ದೀವಿ ಆ ದಿನಾಂಕಗಳಂದು ನಾಮಪತ್ರಗಳನ್ನು ನಾವು ಸ್ವೀಕರಿಸ್ತೀವಿ. ಈ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಒಳಪಡ್ತಕ್ಕಂಥ ಜಿಲ್ಲೆಗಳು ಯಾವ್ಯಾವುದು ಅಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬರುತ್ತೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 3 ಅಸೆಂಬ್ಲಿ ಸೆಗ್ಮೆಂಟ್ ಬರ್ತವೆ. 139 ಗೌರಿಬಿದನೂರು, 140 ಬಾಗೇಪಲ್ಲಿ, 141 ಚಿಕ್ಕಬಳ್ಳಾಪುರ ಬರುತ್ತೆ. ಬೆಂಗಳೂರು ನಗರದಿಂದ 1 ಅಸೆಂಬ್ಲಿ ಸೆಗ್ಮೆಂಟ್ ಬರ್ತಾ ಇದೆ, ಯಲಹಂಕ ಬರುತ್ತೆ. ಬೆಂಗಳೂರು ಗ್ರಾಮಾಂತರದಿಂದ ಹೊಸಕೋಟೆ, ದೇವನಹಳ್ಳಿ, ದೊಡ್ಡಬಳ್ಳಾಪುರ, ನೆಲಮಂಗಲ ಬರುತ್ತೆ. ರಾಮನಗರ ಜಿಲ್ಲೆಯ ಸೋಲೂರು ಹೋಬಳಿ ಅಂತಕ್ಕಂಥದ್ದೇನಿದೆ ಅದು ನೆಲಮಂಗಲ ಅಸೆಂಬ್ಲಿ ಸೆಗ್ಮೆಂಟ್ ಒಳಗಡೆ ಬರೋದ್ರಿಂದ ಆ ಒಂದು ಹೋಬಳಿನೂ ಕೂಡ ಇದಕ್ಕೆ ಸೇರ್ಪಡೆ ಆಗುತ್ತೆ. ಹೀಗಾಗಿ ನಮ್ಮ ಈ ಒಂದು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಚುನಾವಣಾಧಿಕಾರಿಗಳ ಕೆಳಗಡೆ ನನಗೆ ಸಹಾಯಕವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಒಟ್ಟು ಏನು ಇಷ್ಟು ಲೋಕಸಭಾ ಅಂದರೆ ವಿಧಾನಸಭಾ ಕ್ಷೇತ್ರಗಳು ಬರ್ತವೋ ಈ ಎಲ್ಲ ಲೋಕಸಭಾ ಕ್ಷೇತ್ರಗಳಿಗೂ ಕೂಡ ನಾವು ಸಹಾಯಕ ಚುನಾವಣಾಧಿಕಾರಿಗಳನ್ನು ನೇಮಕ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಸಹಾಯಕ ಚುನಾವಣಾಧಿಕಾರಿಗಳು ಕೂಡ ಏನು 8 ಅಸೆಂಬ್ಲಿ ಸೆಗ್ಮೆಂಟ್ ಬರ್ತವೋ ಆ ಎಲ್ಲ ಅಸೆಂಬ್ಲಿ ಸೆಗ್ಮೆಂಟ್ಗೂ ಕೂಡ ARO ಅಂತೇಳಿ ಕೂಡ ನಮಗೆ ಸಹಾಯಕರಾಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಮಾದರಿ ನೀತಿ ಸಮಿತಿ ಅಂತಕ್ಕಂಥದ್ದು ಇವತ್ತಿನಿಂದ ಜಾರಿಗೆ ಬಂದುಬಿಟ್ಟಿದೆ. ಹಾಗಾಗಿ ನಾವು ಈ ಕ್ಷಣದಿಂದ ಜಾರಿಗೆ ಬಂದಿರುವ ಕುರಿತಂತೆ ಸಂಬಂಧಪಟ್ಟಂಥ ಎಲ್ಲ ತಹಶೀಲ್ದಾರರನ್ನು, EOಸನ್ನು ಹಾಗೂ ಎಲ್ಲ AROಗಳನ್ನು, ULBCಲಿರ್ತಕ್ಕಂಥ ಚೀಫ್ ಆಫೀಸರ್ಸು, ಕಮಿಷನರ್ಗಳನ್ನೆಲ್ಲ ಕರೆದುಬಿಟ್ಟು ನಾವು ಮೀಟಿಂಗನ್ನು ಮಾಡಿದ್ದೀವಿ. ಹಾಗಾಗಿ ಗೋಡೆ ಬರಹ ಇರ್ಬೋದು, ಪೋಸ್ಟರ್ಸ್ ಇರ್ಬೋದು, ಹೋರ್ಡಿಂಗ್ಸ್ಗಳಿರ್ಬೋದು, ಗೋಡೆ ಮೇಲೆ ಬರೆದಿರ್ತಕ್ಕಂಥ ಯಾವುದೇ ಒಂದು ಭಿತ್ತಿಚಿತ್ರಗಳಿರ್ಬೋದು, ಇವೆಲ್ಲವನ್ನೂ ಕೂಡ ತೆರವು ಮಾಡಲಿಕ್ಕೆ 24 ಗಂಟೆಗಳ ಗಡುವನ್ನು ನೀಡಿದ್ದೀವಿ. ಅದು ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಕಾರ್ಯಪ್ರವೃತ್ತರಾಗಿದ್ದಾರೆ. ಹಾಗೆಯೇ ಅಫಿಷಿಯಲ್ ವೆಬ್ಸೈಟ್ಗಳಲ್ಲಿ ಏನು ರಾಜಕೀಯ ಪ್ರತಿನಿಧಿಗಳ ಫೋಟೋಸ್ ಇದ್ದರೆ ಅದನ್ನು ಕೂಡ ತೆರವು ಮಾಡ್ತಕ್ಕಂಥದ್ದಿದೆ. ಅದನ್ನು ಕೂಡ ತೆರವು ಮಾಡಲಿಕ್ಕೆ ಈಗ ಆಲ್ರೆಡಿ ನಾವು ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ. ಹಾಗೆಯೇ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಇನ್ನು ಮುಂದೆ ಆಯೋಜನೆ ಮಾಡಬೇಕಾದಲ್ಲಿ ಚುನಾವಣಾಧಿಕಾರಿಗಳ ಕಚೇರಿಗೆ ಒಂದು ಪರ್ಮಿಷನನ್ನು ಪಡ್ಕೊಳ್ಬೇಕು. ಆ ಪರ್ಮಿಷನನ್ನು ಪಡ್ಕೊಳ್ತಕ್ಕಂಥ ವಿಷಯದಲ್ಲಿ ಒಂದು ಸಿಂಗಲ್ ವಿಂಡೋ ಅಂತೇಳಿ ನಾವು ಮಾಡ್ಕೊಂಡಿದ್ದೀವಿ. ಸಿಂಗಲ್ ವಿಂಡೋ ಮಾಡ್ಕೊಂಡಿರೋದ್ರಿಂದ ಅದರಲ್ಲಿ ಹಾಕ್ಕೊಂಡ್ರೆ ನಾವು ನಿಮಗೆ ನಿಯಮಾನುಸಾರ ಪರಿಶೀಲನೆ ಮಾಡಿಕೊಂಡು ಅವುಗಳಿಗೆ ಅನುಮತಿಯನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಈ ಚುನಾವಣೆಯಲ್ಲಿ ಮತದಾರರು ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಟ್ಟು 19,66,067 ಮತದಾರರು ನಮ್ಮ ಮತದಾರರ ಪಟ್ಟಿಯಲ್ಲಿ ಈ ಬಾರಿ ಮತವನ್ನು ಚಲಾಯಿಸಲಿಕ್ಕೆ ಅರ್ಹತೆಯನ್ನು ಹೊಂದಿದ್ದಾರೆ. ಅದರಲ್ಲಿ ಪುರುಷ ಮತದಾರರು 9,76,436 ಇದ್ದಾರೆ. ಮಹಿಳಾ ಮತದಾರರು 9,89,369 ಇದ್ದಾರೆ. ಇತರರು 262 ಇದ್ದಾರೆ. ಹಾಗಾಗಿ ಇವರೆಲ್ಲರಿಗೂ ಕೂಡ ನಾವು
ಎಪಿಕ್ ಕಾರ್ಡುಗಳನ್ನು ಕೂಡ ನಾವು ಇಶ್ಯೂ ಮಾಡಿದ್ದೀವಿ. ಹಾಗಾಗಿ ಮತದಾರರ ಪಟ್ಟಿ ಮತ್ತು ಎಪಿಕ್ ಕಾರ್ಡ್ ಇವೆರಡೂ ಕೂಡ ಮತದಾರರಿಗೆ ಸಿಗ್ತಕ್ಕಂಥ ಏನು ಅವಕಾಶಗಳಿದ್ದಾವೆ ಇವೆರಡನ್ನೂ ಕೂಡ ಕೊಡ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಿದ್ದೀವಿ. ಹಾಗೆಯೇ ನಮ್ಮಲ್ಲಿ ಸೇವಾ ಮತದಾರರು ಅಂತೇಳಿ ಇರ್ತಾರೆ. ಆ ಸೇವಾ ಮತದಾರರ ಸಂಖ್ಯೆಯೂ ಕೂಡ ನಮ್ಮಲ್ಲಿ 424 ಸೇವಾ ಮತದಾರರು ಇರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ಬೋದು. ಇದರ ಜೊತೆಗೆ ವಿಶೇಷವಾಗಿ ವಿಕಲಚೇತನ ವ್ಯಕ್ತಿಗಳಿರ್ಬೋದು, 85+ ಇರ್ತಕ್ಕಂತಹ ಯುವ ಮತದಾರರು ಕೂಡ ಈ ಬಾರಿ ನಮ್ಮಲ್ಲಿ ಸೇರ್ಪಡೆಯಾಗಿದ್ದಾರೆ. 26,559 ವಿಕಲಚೇತನ ಮತದಾರರು ನಮ್ಮಲ್ಲಿ ಇದ್ದಾರೆ. 85 ವರ್ಷ ಮೇಲ್ಪಟ್ಟಂತಹ ಮತದಾರರು 18,809 ಜನ ಇದ್ದಾರೆ. ಯುವ ಮತದಾರರು ಈ ಬಾರಿ 43,138 ಜನ ಸೇರ್ಪಡೆ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಹಾಗೆಯೇ ಈ ವೋಟರ್ ಇನ್ಫಾರ್ಮೇಷನ್ ಕೊಡಬೇಕಲ್ಲ ನಾವು ಮತದಾರರಿಗೆ, ಆ ಒಂದು ಸಂಬಂಧ ಮತಗಟ್ಟೆಯ ವಿವರ ಇರ್ಬೋದು, ಮತಗಟ್ಟೆಯ ದಿನಾಂಕ, ಸಮಯ, ಮತದಾನದ ಸಮಯ, ದಿನಾಂಕ, ಮತದಾರರ ವಿವರವುಳ್ಳ ಎಲ್ಲ ಮತದಾರರ ಚೀಟಿಯನ್ನು ಮತದಾನಕ್ಕಿಂತ ಮುಂಚಿತವಾಗಿ 5 ದಿನ ಮುಂಚಿತವಾಗಿ ಎಲ್ಲ ಮತದಾರರುಗಳಿಗೆ ನಾವೇನೇ BLO ಮುಖಾಂತರ ಮತದಾರರ ಚೀಟಿಗಳನ್ನು ಕಳಿಸ್ಕೊಡ್ತಕ್ಕಂಥ ಒಂದು ಕೆಲಸವನ್ನು ಚುನಾವಣಾಧಿಕಾರಿಗಳಾಗಿ ನಾವು ಅದನ್ನು ಮಾಡ್ತಾಯಿದ್ದೀವಿ. ಹಾಗೆಯೇ ಈ PWD ವೋಟರ್ಸ್ ಅಂತೇಳಿ ಏನು ಕರಿತೀವಿ, ಅನೇಬಲ್ ಇರ್ತಾರೆ, ಅವರು ಮತಗಟ್ಟೆಗಳಿಗೆ ಬಂದು ವೋಟ್ ಮಾಡಿದಂಥ ಒಂದು ಪರಿಸ್ಥಿತಿಗಳು ಆಗಿರ್ತವೆ. ಅವರು ಮುಂಚಿತವಾಗಿಯೇ ನಮಗೆ ತಿಳಿಸಿದರೆ ನಾವು ಡಾಕ್ಟ್ರ್ ಹತ್ರ ಸರ್ಟಿಫಿಕೇಟ್ನೆಲ್ಲ ಮಾಡಿಕೊಂಡು ಅವರು ಮತಗಟ್ಟೆಗೆ ಬಂದು ಮತದಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬತಕ್ಕಂಥ ಒಂದು ಪ್ರಸಂಗ ಇದ್ದರೆ ಅವರಿಗೆ ನಾವು ವೋಟಿಂಗಿಗೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದನ್ನು ನಾವು ಮಾಡಿಕೊಡ್ತಾ ಇದ್ದೀವಿ. ಹಾಗೆಯೇ 85+ ಸೀನಿಯರ್ ಸಿಟಿಜನ್ಸ್ ಅಂತೇಳಿ ಹಿರಿಯ ನಾಗರಿಕರು ಅಂತ ಏನು ಕರೀತಾರೆ, ಅವರಿಗೂ ಕೂಡ ಮತದಾನವನ್ನು ಮಾಡಲಿಕ್ಕೆ ಮನೆಯ ಹತ್ರನೇ ಮತದಾನ ಮಾಡಲಿಕ್ಕೆ ಅವಕಾಶ ಕೊಡ್ತೀವಿ. ಇದು ಐಚ್ಛಿಕ, ಅಂದರೆ ನಾವು 85+ ಇದ್ದ ತಕ್ಷಣವೇ ಕೆಲವು ಜನ ಚೆನ್ನಾಗೇ ಇರ್ತಾರೆ, ಅವರು ಮತಗಟ್ಟೆಗೆ ಬಂದು ನಾನು ಮತದಾನ ಮಾಡ್ತೀವಿ ಅಂದರೆ ಅಭ್ಯಂತರ ಇಲ್ಲ, ಮತದಾನವನ್ನು ಮಾಡ್ಬೋದು. ಇಲ್ಲ ನಮಗೆ ಮತಗಟ್ಟೆಗೆ ಬಂದು ಮತದಾನ ಮಾಡಲಿಕ್ಕೆ ಆಗ್ತಾ ಇಲ್ಲ, ನಮಗೊಂದು ಅವಕಾಶ ಮಾಡಿಕೊಡ್ಬೇಕು ಅಂದರೆ ನಾವು ಅಂಥವ್ರಿಗೂ ಕೂಡ ವಿಶೇಷವಾಗಿ ಗುರುತಿಸಿ ಅವರೆಲ್ಲರಿಗೂ ಕೂಡ ಅವಕಾಶವನ್ನು ನಾವು ಮಾಡಿಕೊಡ್ತೀವಿ. ಅಗತ್ಯ ಸೇವೆ ಮಾಡ್ತಕ್ಕಂಥ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ನಾವು ಟ್ರೈನಿಂಗನ್ನು ಕೊಡ್ತೀವಿ. ಅವರು ಮನೆ ಬಾಗಿಲಿಗೆ ಹೋದಾಗ ನ್ಯಾಯಯುತವಾಗಿ ಪಾರದರ್ಶಕವಾಗಿ ಏನು ವೋಟಿಂಗು ಆಗಬೇಕು ಆ ನಿಟ್ಟಿನಲ್ಲಿ ನಾವು ಕ್ರಮಗಳನ್ನು ತೆಗೆದುಕೊಳ್ತೀವಿ. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ GT ನಿಟ್ಟಾಲಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ DL ನಾಗೇಶ್, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ N ತಿಪ್ಪೇಸ್ವಾಮಿ, ಚುನಾವಣಾ ತಹಸೀಲ್ದಾರ್ ಮುನಿಶಾಮಿರೆಡ್ಡಿ ಹಾಜರಿದ್ದರು. ಪ್ರವೀಣ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.